ಇದಕ್ಕೂ ಹೋರಾಟ, ಎಲ್ಲ ವಿಷಯಗಳಿಗೂ ಹೋರಾಟ ಮಾಡೋದಾದ್ರೆ ಇವ್ರು ಯಾಕೆ ಬೇಕು? ಇವ್ರದ್ದು ಅವಶ್ಯಕತೆ ಅಂತ ಎಮ್ ಎಲ್ ಎ ಆಗಿರ್ಬೇಕು, ಮಂತ್ರಿ ಆಗಿರ್ಬೇಕು, ಏನ್ ಕೆಲಸದ ಇರೋದಲ್ಲ ಎಲ್ಲಾರ. ಇವ್ರ ಉದ್ದೇಶಪೂರ್ವಕವಾಗಿ ರೈತರ ಕುಲವನ್ನ ಹಾಳು ಮಾಡಬೇಕು, ರೈತರು ಎಂದೂ ಉದ್ಧಾರ ಆಗಬಾರದು, ರೈತರು ಬೆಳೆದಂತ ಬೆಳೆಗಳಿಗೆ ನಾವು ಯೋಗ್ಯ ಮಾರುಕಟ್ಟೆ ದರ ಕೊಟ್ರೆ ರೈತರು ಶ್ರೀಮಂತರಾದ್ರೆ ನಮಗೆ ಉಳಿಗಲ್ಲ ಅಂತಕ್ಕಂಥದ್ದು ಇದೊಂದು ಬ್ರಿಟಿಷ್ ಪಾಲಿಸಿ ಆಗಿದೆ ನಮ್ಮ ದೇಶದಲ್ಲಿ. ರೈತರು ಎಂದೂ ಶ್ರೀಮಂತರಬಾರದು, ಅವ್ರು ಸರಿಜೋಡಿ ಇದ್ರಪ್ಪ ಇವ್ರಿಗೆ ಗೌರವ ಇರಂಗಿಲ್ಲ. ಅದಕ್ಕಾಗಿ ಈ ನಮ್ಮ ದೇಶದ ಒಂದು ವ್ಯವಸ್ಥೆನೇ, ರಾಜಕೀಯ ವ್ಯವಸ್ಥೆ ಅಂತ ಇಡೀ ನಮ್ಮ ರೈತ ಕುಲನೇ ಹಾಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆ ಕಾರಣಕ್ಕೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಏನು ಮೆಕ್ಕೆಜೋಳ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು. ಇಲ್ಲ ಇದ್ರೆ ಕೇವಲ ಇದು ಕಾಟಾಚಾರಕ್ಕೆ ಆಗ್ತದೆ. ಮತ್ತು ರೈತರೆಲ್ಲರೂ ಮೆಕ್ಕೆಜೋಳ ಹೊರಗೆ ಕೊಟ್ಟ ನಂತರ ಖರೀದಿ ಕೇಂದ್ರ ತಗೊಂಡು ಅವಶ್ಯಕತೆ ಇಲ್ಲ. ಈ 2400 ರೂಪಾಯಿ ಪ್ರಯೋಜನ ಏನು? ಈ 2400 ರೂಪಾಯಿ ಕೊಟ್ಟಿದ್ದು ಏನು ಪ್ರಯೋಜನ ಇಲ್ಲ. ಒಬ್ಬ ರೈತ ಯಾವುದೇ ಬೆಳೆಗಳನ್ನು ಬೆಳಿಬೇಕಾದ್ರೆ ಕೃಷಿ ಚಟುವಟಿಕೆ ಪ್ರಾರಂಭ ಅಂದ್ರೆ ಈ ಜಮೀನ ಸ್ವಚ್ಛಗೊಳಿಸುವಂಥದ್ದು, ಹರಗುವಂತ ಏನು ಪ್ರಾರಂಭದಲ್ಲಿ ಜಮೀನು ಸ್ವಚ್ಛಗೊಳಿಸುವಂತ ಹರಗು ಕೆಲಸ ಮಾಡ್ತಾರಲ್ಲ, ಅಲ್ಲಿಂದ ಬಿತ್ತನೆ ಕಾರ್ಯ, ಬೀಜ, ಗೊಬ್ಬರ, ಆಳುಗಳು, ಕೊನೆಯದಾಗಿ ಔಷಧ ಮತ್ತು ರಾಶಿ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂತ ಖರ್ಚು ವೆಚ್ಚ ಪ್ರಾರಂಭದಲ್ಲಿ ಹಿಡಿದುಕೊಂಡು ಕೊನೆಯವರೆಗೂ ಕೂಡ ಎಷ್ಟು ಖರ್ಚು ವೆಚ್ಚಗಳು ಬರ್ತದೆ ರೈತರಿಗೆ, ಇಡೀ ವರ್ಷದ ಒಂದು ಎಲ್ಲ ಲೆಕ್ಕಗಳನ್ನು ಹಾಕಿ ಒಂದು ಯೋಗ್ಯ ಮಾರುಕಟ್ಟೆ ದರೆಯನ್ನ ಫಿಕ್ಸ್ ಮಾಡುವಂಥದ್ದು ಆಗ್ಬೇಕು ಸರ್ಕಾರ. ಇದನ್ನು ಮಾಡಬೇಕಾದ್ರೆ ಯಾವೊಬ್ಬ ಹೋರಾಟಗಾರರು ತಗೊಂಡು ಮಾಡಂಗಿಲ್ಲ, ಯಾವೊಬ್ಬ ರೈತರು ಒಳಗೊಂಡಂತೆ ಇವರು MSP ಫಿಕ್ಸ್ ಮಾಡೋದಿಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ಫಿಕ್ಸ್ ಮಾಡ್ತಾರ ಅವರು. ಯಾಕಂದ್ರೆ ಇಡೀ ಒಂದು ವರ್ಷದವರೆಗೆ ಬೆಳಿಬೇಕಾದ್ರೆ ಏನು ಖರ್ಚು ವೆಚ್ಚಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು ರೈತರಿಗೆ ಮಾತ್ರ ಇರ್ತದೆ. ಯಾವೊಬ್ಬ MLA, ಮಂತ್ರಿ, ದೇಶದ ಪ್ರಧಾನಿ ಗೊತ್ತಿರಂಗಿಲ್ಲ. ಒಂದು ಕೃಷಿ ಚಟುವಟಿಕೆ ಮಾಡೋ ರೈತರು ಈ ಕೇವಲ ಒಂದು ಬ್ಲೇಡ್ ತಗೊಂಡ್ರ ₹3 MRP ಇರ್ತದ. ಅದಕ್ಕೆ ಅದ್ರೇನು ದೊಡ್ಡ ಕೆಲಸ ಇಲ್ಲ. ಅದು ಬ್ಲೇಡ್ದಿಂದ ನಾವು ಕುಜಿನ ಸಾಗಂಗಿಲ್ಲ. ಅದು ಒಂದು ಪೈಸಾ ಸುತ್ತ ಕಡಿಮೆ ಕೊಡಂಗಿಲ್ಲ ಅಂಗಡಿಯವ. ನಾವು ಮಾಡಿದ್ರೆ ಸರ್ಕಾರ MRP ಮಾಡೋದು ಅಂತ ಹೇಳ್ತಾರ. ಅದೇ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ರೈತ, ಬೆಳೆದು ಹಾಕುವಂತ ರೈತನ ಬೆಳೆಗಳಿಗೆ ಇವತ್ತು ನಾವು ಕೇಳಿದಂತ ದರಕ್ಕೆ ಕೊಡಕ್ ಆಗಿಲ್ಲ ಅಂತಂದ್ರೆ ರೈತರು ಬದುಕುವುದು ಹೆಂಗ? ಎಲ್ಲ ಖರ್ಚು ವೆಚ್ಚಗಳ ಲೆಕ್ಕ ಹಾಕೊಂಡು ಮಾಡಿದ್ರೆ ರೈತ ಇವತ್ತು ಲಾಸ್ನಲ್ಲಿ ಅದ ಕೃಷಿಯಲ್ಲಿ. ಅದಕ್ಕಾಗಿ ಇವತ್ತು ದೇಶದಲ್ಲಿ ಬಹುತೇಕ ರೈತರು ಕೃಷಿಯಲ್ಲಿ ವಿಮುಕ್ತರಾಗ್ತಾ ಇದ್ದಾರೆ. ನಾಳೆ ಆಹಾರ ಉತ್ಪಾದನೆಗಳು ಪೆಟ್ಬಿಡ್ತದೆ. ನಾಳೆ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು. ಜನಸಂಖ್ಯೆ ಹೆಚ್ಚಾಗ್ತದೆ, ನಾಳೆ ಕೃಷಿ ಉತ್ಪನ್ನ ಕಡಿಮೆ ಆಯ್ತಂದ್ರೆ ಹೊಡೆದಾಟ ಮಾಡಿ ಆಹಾರ ತಿನ್ಬೇಕಾಗ್ತದೆ ಅನ್ನ. ಇದನ್ನ ಯಾವೊಬ್ಬರ ಜನಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ದೇಶದಲ್ಲಿ. ಈಗಲಾದರೂ ಎಚ್ಚೆತ್ತುಕೊಂಡು ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆಗೂ ಕೂಡ ರೈತರ ಸಮ್ಮುಖದಲ್ಲೇನೆ ದರವನ್ನ ನಿಗದಿ ಮಾಡುವಂತದ್ದಾಗಬೇಕು. ಹೋರಾಟಗಾರರ ಜೊತೆಗೆ ಇರಬೇಕು. ಯಾಕಂದ್ರೆ ಗೊತ್ತಿರೋದೇ ಅವರಿಗೆ ಕೃಷಿಯಲ್ಲಿ ತೊಡಗದಂತಾರ ಪಕ್ಕ ರೈತರು ಕರ್ಕೊಂಡು ಅಲ್ಲಿ ಫಿಕ್ಸ್ ಮಾಡುವಂಥದ್ದು ಮಾಡಿದ್ರೆ ಮಾತ್ರ ರೈತರು ಸಾಲದಿಂದ ಮುಕ್ತರಾಗಿ ಅವರು ಯಾವುದೇ ಒಂದು ಆತ್ಮಹತ್ಯೆಗೆ ಶರಣಾಗುವುದಿಲ್ಲ. ತೊಗರಿ ಬೆಳೆ ಹಾಳಾಗೋಯ್ತು, ಇನ್ನು ಮೆಕ್ಕೆಜೋಳಕ್ಕಾದ್ರೂ ಒಂದು ಒಳ್ಳೆಯ ದರ ಬರ್ತದಂತೆ ಕೂಡ ಆಶಾಭಾವದಲ್ಲಿದ್ದಂಥ ರೈತರಿಗೆ ಇವತ್ತು ಸರ್ಕಾರಗಳು ರೈತರಿಗೆ ಒಂದು ರೀತಿಯಿಂದ ಮತ್ತೆ ವಂಚನೆ ಮಾಡ್ಕೋತೆ ಹೊಂಟದ. ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು, ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ 2400 ರೂಪಾಯಿ ತಿಳ್ಕೊಂಡು MSP ದರವನ್ನು ಘೋಷಣೆ ಮಾಡ್ತು, ಮಿನಿಮಮ್ ಸಪೋರ್ಟ್ ಪ್ರೈಸ್. ಆ ಸರ್ಕಾರ ಘೋಷಣೆ ಮಾಡಿದಷ್ಟೇ ಸೀಮಿತ ಘೋಷಣೆ ಕಾಯ್ದೆ ಹೊರತಾಗಿ ಇನ್ನೂವರೆಗೂ ಕೂಡ ರಾಜ್ಯದ ಯಾವ ಜಿಲ್ಲೆಯಲ್ಲಿನೂ ಖರೀದಿ ಕೇಂದ್ರ ಆದಂಥದ್ದು ಉದಾಹರಣೆ ಇಲ್ಲ, ಎಲ್ಲಿ ಮಾಹಿತಿ ಕೂಡ ಬಂದಿಲ್ಲ. ನಿನ್ನಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ದೂರವಾಣಿಗೆ ಮಾತನಾಡಿದಾಗ ಖರೀದಿ ಕೇಂದ್ರ ತೆಗೆದಿದ್ದ ಬಗ್ಗೆ ಅದು ಯಾವ ಜಿಲ್ಲಾಧಿಕಾರಿಗೆ ಮಾಹಿತಿ ಇಲ್ಲ. APMC ಕೇಳ್ಕೊಂಡು ಹೇಳ್ತೀವಿ ಅಂತ ಹೇಳ್ತಾರೆ ಅಪರ ಜಿಲ್ಲಾಧಿಕಾರಿಗಳು. ಅದು ಅರ್ಥ ಏನಿದು? ಸರ್ಕಾರದ ಒಂದು ಏನು ಬಂದಂತ ಆದೇಶ ಏನು ಇಂಪ್ಲಿಮೆಂಟ್ ಆಯ್ತು ಇಲ್ಲ ಅಂತಕ್ಕಂಥದ್ದು ಜಿಲ್ಲಾಡಳಿತ ಜವಾಬ್ದಾರಿ ಇರ್ತದೆ. ಇಂಪ್ಲಿಮೆಂಟ್ ಮಾಡೇವಿಲ್ಲ ಅಂತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ ಅಂತಂದ್ರ ಮತ್ತೆ ರೈತರು ಏನು ಮಾಡ್ಬೇಕು ಪರಿಸ್ಥಿತಿ? ಇವತ್ತು ಮೆಕ್ಕೆಜೋಳದ ಖರೀದಿ ಕೇಂದ್ರ ಪ್ರಾರಂಭ ಮಾಡೋ ಸಲುವಾಗಿ ರೈತರು ಎಲ್ಲಿವರೆಗೆ ದಾರಿ ನೋಡ್ತಾರ? ಇವತ್ತು ಕೈಯಲ್ಲಿ ದುಡ್ಡಿಲ್ಲ, ಮೊದಲನೇ ಬೆಳೆ ಹತ್ರ ಹಾಳಾಗೋಯ್ತು. ಈ ಬಂದಂತ ಅಲ್ಪ ಸ್ವಲ್ಪ ತೊಗರಿನಾದರೂ ಮಾರಾಟ ಮಾಡಿ ಹಿಂದೆ ಮಾಡಿರ್ತಕ್ಕಂಥ ಕೃಷಿ ಸಾಲವನ್ನು ಮುಟ್ಟಿಸ್ಬೇಕಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ನಿಗದಿ ಮಾಡಿದಂಥ ಬೆಂಬಲ ಬೆಲೆಗೆ ಇವತ್ತು ಖರೀದಿ ತಗೊಳ್ಳೋರೇ ಯಾರಿಲ್ಲ ಸರ್ಕಾರ. ಎಲ್ಲಿ ಯಾವ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ
ಒಂದು ಆದೇಶ ಬಂದಿಲ್ಲ ಇಲ್ಲಿವರೆಗೆ ಖರೀದಿ ಮಾಡಲಿಕ್ಕೆ. ಮತ್ತು ಹಾಗಾದ್ರೆ ಏನು ಸರ್ಕಾರ ಮುಗಿತು ತೋರಿಸುವಂಥ ಕೆಲಸ ಮಾಡತ್ತದ ಹೆಂಗೆ? ಮತ್ತು ಎಲ್ಲ ರೈತರು ಅದು ತೊಗರಿ ಮೆಕ್ಕೆಜೋಳ ಮಾರಾಟ ಮಾಡಿದ ನಂತರ ಇವರು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾರೆ ಹೆಂಗೆ? ಇದು ಸುಮ್ಮನೆ ಕಾಟಾಚಾರದ ಒಂದು ಸರ್ಕಾರದ ಆದೇಶ ಆಗಿದೆ. ಇವತ್ತು ರೈತರು ಸಂಗ್ರಹ ಮಾಡ್ಕೊಳಕ್ಕೆ ಅವರಿಗೆ ಅವಕಾಶ ಇಲ್ಲ. ಇವತ್ತು ದೊಡ್ಡ ರೈತ ಇದ್ದ ಅಂತಂದ್ರೆ ಅವನಿಗೆ ಸಾಕಷ್ಟು ಜಾಗ ಇದ್ರೆ ಅವ ದರ ಬರುವವರೆಗೆ ಅಲ್ಲಿ ಸಂಗ್ರಹ ಮಾಡ್ಕೊಂಡು ಇಡ್ತಾನೆ ಮೆಕ್ಕೆಜೋಳ. ಪಾಪ ಬಡ ರೈತ ಇದ್ದಂದ್ರೆ ಚಿಕ್ಕ ರೈತ ಇದ್ದರೆ ಅವನು ಮಲ್ಕೊಳಗೆ ಜಾಗ ಇರಂಗಿಲ್ಲ ಮನ್ಯಾಗ. ಅವ ಎಲ್ಲಿ ಸ್ಟಾಕ್ ಮಾಡ್ತಾನ, ಅವ ಎಲ್ಲಿ ಸಂಗ್ರಹ ಮಾಡಬೇಕು? ಸರಿಯಾದಂಥ ಒಂದು ಉಗ್ರಾಣ ಇರಂಗಿಲ್ಲ, ಶೀತಲ ಗೃಹ ಇರಂಗಿಲ್ಲ. ಮತ್ತು ಅವ ರೈತ ಅನಿವಾರ್ಯವಾಗಿ ಏನಾಗ್ತದ, ಆಯ್ತಪ್ಪ ಬಂದಷ್ಟು ಬರಲಿ ಹಾಳಾಗಿ ಹೋಯ್ತು ತಿಳ್ಕೊಂಡು ನಾವು ಕೊಟ್ಟು ಕೈ ತೊಳ್ಕೊಂತ ಪರಿಸ್ಥಿತಿ ನಿರ್ಮಾಣ. ಇವತ್ತು ಕೇಂದ್ರ ಸರ್ಕಾರ 2400 ದರ ನಿಗದಿ ಮಾಡಿದರೆ ಇವತ್ತು ಹೊರಗಡೆ ಮಾರುಕಟ್ಟೆಯಲ್ಲಿ 1500ರಿಂದ 1850 ರೂಪಾಯಿ. ಮತ್ತೆ ಇವತ್ತು ಕೆಲವೊಂದು ರೈತ ಹೇಳಿದ್ರೆ ಮತ್ತೆ 50 ರೂಪಾಯಿ ಕಡಿಮೆ ಮಾಡ್ಯಾರ, 1750 ರೂಪಾಯಿ ಬಂದಿತ್ತು. ಇದರ ಕಾರಣ ಅಂತಂದ್ರೆ ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡದೇ ಇರತಕ್ಕಂಥದ್ದು ಇದನ್ನು ದುರುಪಯೋಗಪಡಿಸುತ್ತದೆ ಮಾರುಕಟ್ಟೆಯಲ್ಲಿ. ಅದೇ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಅದೇನು ಸರ್ಕಾರ ನಿಗದಿ ಪ್ರಕಾರ ಇವರು ಕೊಡ್ತಿದ್ರು. ಯಾಕಂದ್ರೆ ಸರ್ಕಾರ ಹೆಚ್ಚಿತ್ತು, ಅಲ್ಲಿ 2400 ಅಂದ್ರೆ ಕಡಿಮೆ ಇದ್ರೆ ಹೊರಗೆ ಯಾರು ಕೊಡಂಗಿಲ್ಲ, ಅಲ್ಲಿ ಸರ್ಕಾರಕ್ಕೆ ಕೊಟ್ಬಿಡ್ತಿದ್ರು ಅವರು. ಸರ್ಕಾರದ ಖರೀದಿ ಕೇಂದ್ರ ಪ್ರಾರಂಭ ಮಾಡುವ ಸಲುವಾಗಿನೇ ಇವತ್ತು ಹೊರಗಡೆ ದಲ್ಲಾಳಿಗಳು ಏನು ಹೊರಗೆ ಮಾರುಕಟ್ಟೆಯಲ್ಲಿ ತಮ್ಮ ಮನಸ್ಸಿಗೆ ಬಂದಂಗ ದರವನ್ನು ನಿಗದಿ ಮಾಡಿ ಇವತ್ತು ರೈತರಿಗೆ ಒಂದು ಕಡೆ ಶೋಷಣೆ ಮಾಡ್ತಾ ಇದ್ದಾರೆ. ಇದು ಯಾಕೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು? ಅದರಲ್ಲಿ ನಿರಂತರವಾಗಿ ವಿಜಯಪುರ ಜಿಲ್ಲೆ ಬರಗಾಲ, ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಲುಗೋಯ್ಯಾರ ರೈತರು. ಇದೆಲ್ಲ ಅರ್ಥ ಆಗುವುದಿಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 8 ಜನ ಶಾಸಕರು, 2 ಸಚಿವರು ಅದಾರ. ವಿಜಯಪುರ ಜಿಲ್ಲೆ ಅಂದ್ರೆ ಹೇಳಿ ಕೇಳಿ ಬರಗಾಲ ಜಿಲ್ಲೆ ಇದು. ಮತ್ತೆ ಇಷ್ಟೆಲ್ಲ 8 ಜನದ ಪೈಕಿ 2 ಸಚಿವರು ದುಡಿದಂತ ಶಾಸಕರು ಇವ್ರು ಏನ್ ಮಾಡ್ಲಕತ್ತಾರ? ಇವರಿಗೆ ಬೇಕಾಗಿರೋದು ಬರೀ ಅಧಿಕಾರ, ಕುರ್ಚಿ, ಹಣ ಲೂಟಿ ಮಾಡೋದು ಅಷ್ಟೇ ಗೊತ್ತದ ಹೊರತಾಗಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನರು ಮತ್ತು ರೈತರ ಪರಿಸ್ಥಿತಿ ಎಲ್ಲಿ ಬಂತು, ಅವ್ರು ಬೆಳೆದಂತ ಬೆಳೆಗಳ ಪರಿಸ್ಥಿತಿ ಏನು, ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ, ಆ ರೈತರು ಇವತ್ತು ಸಾಲದಿಂದ ಮುಕ್ತರಾಗಬೇಕಾ, ನಾವು ಏನು ಮಾಡ್ಬೇಕಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಅವರಿಗೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಆಗ್ತಾ ಇದೆ. ಇವತ್ತಿನ ದಿನ ಕಷ್ಟಗಳನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ಮತ್ತು ನಮ್ಮ ರಾಜ್ಯದ ಜಿಲ್ಲೆಯಲ್ಲಿರುವಂಥ 8 ಜನ ಶಾಸಕರು ಮತ್ತು ಒಬ್ಬ ಎಂ ಪಿ ಅವರದಾರ. ಇವ್ರು ಯಾರು ನಮ್ಮ ರೈತರ ಬಗ್ಗೆ ಆಗಲಿ, ಯಾರ ಬಗ್ಗೆ, ರೈತರ ಮಕ್ಕಳ ಬಗ್ಗೆ ಆಗಲಿ ಯಾವುದೇ ಕಾಳಜಿ ವಹಿಸದೆ ತಮ್ಮದೇ ಆದಂಥ ತಮ್ಮ ಮನೆಗಳನ್ನ ಮತ್ತು ಮಠಗಳನ್ನ ಮತ್ತು ಇನ್ನೂ ಹೆಚ್ಚಿನ ರೀತಿ ಫಲ ಹಿಡಿಬೇಕು ಮತ್ತು ಇನ್ನೂ ಏನಂದ್ರೆ ಬಿಲ್ಡಿಂಗ್ ಕಟ್ಟಿಸ್ಬೇಕು, ಇನ್ನೂ ಹಲವಾರು ರೀತಿ ತಮ್ಮದೇ ಆದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ರೈತರ ಕಷ್ಟಗಳಿಗಾಗಲಿ, ರೈತರ ಮಕ್ಕಳಿಗಾಗಲಿ, ಶಿಕ್ಷಣದ ಬಗ್ಗೆ ಆಗಲಿ ಯಾವುದೇ ಕಾಳಜಿಯನ್ನು ಇವತ್ತು ದಿನ ನಮ್ಮ ಜಿಲ್ಲೆಯಲ್ಲಿರುವಂತಹ ಸಚಿವರು ಇವ್ರು ಯಾರು ರೈತರ ಬಗ್ಗೆ ಒಟ್ಟ ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ಹಿಂಗ ಹೊಂಟ್ರ, ನಮ್ಮ ರೈತರಿಗೆ ಇದೇ ತರ ಕಷ್ಟಗಳನ್ನ ಪಡ್ಕೋತ ಹೊಂಟ್ರ ನಿಮ್ಗ ನೇಪಾಳದ ಪರಿಸ್ಥಿತಿ ಬರ್ತೈತಿ ಹೇಳಕತ್ತೀನಿ ಇವತ್ತಿನ ದಿನ. ನೇಪಾಳದಲ್ಲಿ ಹೆಂಗ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಹೆಂಗ ತಿರುಗಾಡಿ ಹೊಡೆದ್ರು ಆ ಪರಿಸ್ಥಿತಿ ಬರ್ತೈತಿ. ಯಾಕೆ ಆ ಪರಿಸ್ಥಿತಿ ಬರೋದ್ರೊಳಗ ನೀವು ಎಚ್ಚೆತ್ಕೊಂಡು ನಮ್ಮ ಜಿಲ್ಲೆ, ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ಅನ್ಯಾಯ ಯಾಕಂದ್ರೆ ರೈತರ ಮಕ್ಕಳು ಇವತ್ತ ಹೊಲಗಳನ್ನ ಮಾರಾಕತ್ತಾರ. ಹೊಲಗಳು ಯಾಕೆ ಮಾರಾಕತ್ತಾರ ಅಂದ್ರ ಸರಿಯಾದ ಬೆಲೆ, ಅವ್ರು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲ. ಅದಕ್ಕೋಸ್ಕರ ಹೊಲಗಳನ್ನ ಮಾರಿ, ದನಕರಗಳನ್ನ ಮಾರಿ ರಾಜ್ಯ ಬಿಟ್ಟು ರಾಜ್ಯಕ್ಕೆ ದುಡಿಲಕ್ಕ ಹೋಗತ್ತಾರ. ಈ ಪರಿಸ್ಥಿತಿ ಬರಕ್ ಕಾರಣ ಯಾರಂದ್ರ ನಮ್ಮ ರಾಜ್ಯದಲ್ಲಿರುವಂತ ಭ್ರಷ್ಟ ರಾಜಕಾರಣಿಗಳು. ನೀವು ಬೇಗನೆ ಎಚ್ಚೆತ್ಕೊಂಡು ನಮ್ಮ ರಾಜ್ಯದಲ್ಲಿರುವಂತ ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ಇದು ಏನ್ರ ಅನ್ಯಾಯ ಇದೇ ರೀತಿ ಮುಂದೆ ಹರಿಸಿದ್ರೆ ಕರೆ ಆದ್ರ ನಿಮ್ಗ ಮನಿಗೆ ಹೊಕ್ಕು ಬಾರ್ಕೋಲ್, ರೈತರ ಹೆಗಲ ಮೇಲೆ ಇರುವಂತ ಬಾರ್ಕೋಲ್ಗಳು ನಿಮ್ಗ ಮೈ ಮೇಲೆ ಬೀಳ್ತಾವ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇದು ಹಂಗ ಈ ಬೇಗನೆ ತೊಗರಿ ಕೇಂದ್ರ ಆಗಲಿ ಮತ್ತು ಮೆಕ್ಕೆಜೋಳ ಕೇಂದ್ರವನ್ನ ಬೇಗನೆ ತೆಗಿಬೇಕು. ತೆಗೆಯದೆ ಹೋದಲ್ಲೇ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಸವನ ಬಾಗೇವಾಡಿ ತಾಲೂಕು ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತೈತಿ. ಅಷ್ಟರೊಳಗೆ ನೀವು ಎಚ್ಚೆತ್ಕೊಂಡು ಈ ನಮ್ಮ ಖರೀದಿ ಕೇಂದ್ರಗಳನ್ನು ತೆಗೆದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೊತಿದ್ದೆ ಮತ್ತು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತಿದ್ದೇನೆ.
ये बुलेट मेरी जान, मंजिलों का निशान, ये बुलेट मेरी जान। ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು. ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ. ಅಷ್ಟೇ ಅಲ್ಲ, ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ ಅಪ್ ಟು 40% ಡಿಸ್ಕೌಂಟ್ ಆಫರ್ ಕೂಡ ಇದೆ. ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ನಲ್ಲಿರುವ ಪ್ರಸಿದ್ಧ ರೋಹನ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಂನಲ್ಲಿ ಭವ್ಯ ಮಾರಾಟ. ರಾಯಲ್ ಎನ್ಫೀಲ್ಡ್ ಎಲ್ಲರ ಮನಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ಗಳು ಅಂದರೆ ಬುಲೆಟ್ 350, ಕ್ಲಾಸಿಕ್ 350, ಮೆಟಿಯೋರ್ 350, ಹಂಟರ್ 350, ಹಿಮಾಲಯನ್ 450, ಬುಲೆಟ್ ಗುಯರಿಲ್ಲಾ 450, ಸ್ಕ್ರಾಮ್ 440 ಇನ್ 650cc, ಕಾಂಟಿನೆಂಟಲ್ GT 650, ಸೂಪರ್ ಮೆಟಿಯೋರೋ 650, ಕ್ಲಾಸಿಕ್ 650. ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ like riding jacket, riding helmet, gloves are available up to 40% discount. All bike accessories are available up to 20% discount. Best service and fast service available here. ಇನ್ನೇಕೆ ತಡ, ರಾಯಲ್ ಬೈಕ್ ಖರೀದಿಸಿರಿ, ರಾಯಲ್ ಜೀವನ ಆನಂದಿಸಿರಿ. ಸ್ಥಳ ರಾಯಲ್ ಎನ್ಫೀಲ್ಡ್ಸ್ ರೋಹನ್ ಮೋಟಾರ್ಸ್, ಇಂಡಿ ಬೈಪಾಸ್, ಮಾಲ್ಬಗಾಯತ್, NH13, ಸೋಲಾಪುರ್ ಚಿತ್ರದುರ್ಗ ಹೈವೇ, ಇಂಡಿ ರಸ್ತೆ, ವಿಜಯಪುರ.